ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಜತ ಸಂಭ್ರಮ 2025 ಆಹಾರ ಮತ್ತು ಹಣ್ಣು ಮೇಳ ನಡೀತಾ ಇದೆ. ಈ ಒಂದು ಆಹಾರ ಹಣ್ಣು ಮೇಳದಲ್ಲಿ ವಿವಿಧ ಜಾತಿಯ ವಿವಿಧ ರೀತಿಯ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ಪ್ರತಿಯೊಂದು ಕೂಡ ಲಭ್ಯ ಇದೆ. ಪ್ರತಿಯೊಬ್ಬರು ಕೂಡ ಬಂದವರು ಖರೀದಿ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು, ಪ್ರಾರಂಭದಿಂದಲೇ ವಿವಿಧ ರೀತಿಯ ಹಣ್ಣುಗಳು, ಕಿತ್ಲೆ ಹಣ್ಣು ಆಗಿರಬಹುದು, ಜಾಕ್ ಫ್ರೂಟ್ ಆಗಿರಬಹುದು, ಮೋಸಂಬಿ ಆಗಿರಬಹುದು, ಅಂತೂ ಸೀಡ್ಲೆಸ್ ಲಿಂಬೆ ಹಣ್ಣು, ಈ ರೀತಿ ವಿವಿಧ ಜಾತಿಯ ಗಿಡಗಳು ಪ್ರತಿಯೊಬ್ಬರು ಕೂಡ ತುಂಬಾ ಖುಷಿಯಿಂದ ಇಲ್ಲಿ ಮಾರಾಟಕ್ಕೆ ಇಟ್ಟಿರುವಂತಹ ಗಿಡಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಕೇವಲ ಗಿಡಗಳು ಮಾತ್ರವಲ್ಲ, ಇದು ಆಹಾರ ಮೇಳ ಕೂಡ ಹೌದು. ಬಂದವರು ಆಹಾರಗಳನ್ನ ರುಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಟ್ಟೆಗಳ ವ್ಯಾಪಾರ ನಡೀತಾ ಇದೆ, ಆರ್ನಮೆಂಟ್ಸ್ ಇದೆ. ಪ್ರತಿಯೊಂದರ ವ್ಯಾಪಾರವೂ ಕೂಡ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಮೇಳ ನಾಳೆಯವರೆಗೆ ಅಂದ್ರೆ ಸೋಮವಾರದ ಸಾಯಂಕಾಲದವರೆಗೂ ಕೂಡ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರಬಹುದು. ನಾವು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿದ್ದೀವಿ. ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ವಿವಿಧ ರೀತಿಯಾದಂತಹ ವಿವಿಧ ಜಾತಿಯ, ಇಲ್ಲಿ ನೀವು ನೋಡಬಹುದು ಗೋಡಂಬಿ ತಳಿಯ ಒಂದು ಪ್ರದರ್ಶನವನ್ನ ಇಲ್ಲಿ ಇಟ್ಟಿದ್ದಾರೆ. ಕೇವಲ ಪ್ರದರ್ಶನ ಮಾತ್ರವಲ್ಲ, ಇಲ್ಲಿ ಖರೀದಿಯನ್ನ ಕೂಡ ಮಾಡಬಹುದಾಗಿದೆ. ಬನ್ನಿ ಒಳಗೆ ಹೋಗೋಣ. ಬೇರೆ ಬೇರೆ ರೀತಿಯಾದಂತಹ ಹಣ್ಣು, ತಿಂಡಿ, ತಿನಿಸು ಏನೇನಿದೆ ಅಂತ ಹೇಳಿ ನೋಡ್ಕೊಬರೋಣ. ಇದು ಕೃಷಿ ವಿಶ್ವವಿದ್ಯಾಲಯದಿಂದ 2025ರಲ್ಲಿ ನಡೀತಾ ಇರುವಂತಹ ವಿಶೇಷವಾಗಿರುವಂತಹ ಆಹಾರ ಹಾಗೂ ಹಣ್ಣಿನ ಮೇಳ. ಇಷ್ಟು ಹೊತ್ತು ನಾವು ಗಿಡಗಳನ್ನ ನೋಡಿದ್ವಿ. ಇಲ್ಲಿ ನೋಡಬಹುದು, ಇಲ್ಲಿಂದ ಫುಡ್ ಸ್ಟಾಲ್ ಪ್ರಾರಂಭ ಆಗುತ್ತೆ. ಇಲ್ಲಿ ನಿಮಗೆ ಜ್ಯೂಸ್ ಆಗಿರಬಹುದು, ಚಾಟ್ಸ್ ಆಗಿರಬಹುದು, ಸೌತೆಕಾಯಿ, ಆರ್ಗ್ಯಾನಿಕ್ ಆಗಿ ಬೆಳೆದಂತಹ ತರಕಾರಿಗಳಾಗಿರಬಹುದು, ಹಣ್ಣುಗಳಾಗಿರಬಹುದು, ಪ್ರತಿಯೊಂದು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಇಲ್ಲೇ ತಿನ್ನಬಹುದು, ಖರೀದಿಯನ್ನ ಕೂಡ ಮಾಡಬಹುದಾಗಿದೆ. ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಹಾರ ಮೇಳ, ಪ್ರತಿಯೊಬ್ಬರು ಕೂಡ ಆಹಾರವನ್ನ ಸವಿತಾ ಇದ್ದಾರೆ. ಬೆಳೆದಂತಹ ಹಣ್ಣುಗಳನ್ನ, ರೈತರು ಬೆಳೆದಂತಹ ಹಣ್ಣುಗಳನ್ನಾಗಿರ್ಬಹುದು, ಮನೆಯಲ್ಲಿ ತಯಾರಿಸಿದಂತಹ ಖಾದ್ಯಗಳನ್ನಾಗಿರ್ಬಹುದು, ಇಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಈ ಆಹಾರ ಮೇಳ ತುಂಬಾ ವಿಶೇಷವಾಗಿದೆ. ನಮಿತಾ. ಎಲ್ಲಿಂದ ಬಂದಿರೋದು? ಶಿವಮೊಗ್ಗದಿಂದ. ಹೌದಾ? ಹೇಗ ಅನಿಸ್ತಾ ಇದೆ ಆಹಾರ ಮೇಳದಲ್ಲಿ? ಹಾಗೆ ಇಲ್ಲಿ ಹಣ್ಣಿನ ಮೇಳ ನಡೀತಾ ಇದೆ, ಹೇಗ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಏನೇನ್ ತಗೊಂಡ್ರಿ? ನಾವು ಏನಾದ್ರು ತಗೊಂಡಿದ್ದೀವಿ. ಏನೇನ್ ತಗೊಂಡ್ರಿ? ಜೇನುತುಪ್ಪ ಅವೆಲ್ಲ ತಗೊಂಡ್ವಿ. ಫುಡ್ ಏನೇನ್ ತಿಂದ್ರಿ? ಫುಡ್ ಮೊಸರನ್ನ ಅಷ್ಟೇ ತಿಂದಿದ್ದು ನಾನು. ಬೇರೇನು ತಿನ್ನಲಿಲ್ವಾ? ಇಲ್ಲ, ಈಗ ಜ್ಯೂಸ್ ಕುದಿದ್ದೆ, ಅದಕ್ಕೆ ಆಮೇಲೆ ಸೌತೆಕಾಯಿ ಎಲ್ಲ ತಿಂದಿದ್ದೆ, ಹೊಟ್ಟೆ ತುಂಬಿತ್ತು, ಅದಕ್ಕೆ ಮತ್ತೇನು ತಿನ್ನಲಿಲ್ಲ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಎಸ್, ಇರ್ವಕಿಯ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸ್ಪೆಷಲ್ ಆಗಿ ಇಲ್ಲಿ ಜೇನುತುಪ್ಪವನ್ನ ಸೇಲ್ ಮಾಡ್ತಾ ಇದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಜೇನುತುಪ್ಪದ ಸ್ಪೆಷಾಲಿಟಿ ಏನು? ಮ್ಯಾಮ್, ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್. ನನ್ನ ಹೆಸರು ಯಶಸ್ ಅಂತ. ಫೈನಲ್ ಇಯರ್ BSc ಅಗ್ರಿ ಸ್ಟೂಡೆಂಟ್ಸ್, ಇರುವಕಿ ಕ್ಯಾಂಪಸ್ಸಿಂದ ಬಂದಿದ್ದೀವಿ. ಇಲ್ಲಿ ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ ನಮ್ಮ ಫೈನಲ್ ಇಯರ್ ಅಲ್ಲಿ. ಅಲ್ಲಿ 3 ಮಂತ್ಸ್ ನಾವೇ ರೇರ್ ಮಾಡಿರ್ತೀವಿ ಜೇನುಪೆಟ್ಟಿಗೆಲ್ಲಿ ರೇರ್ ಮಾಡಿದ್ದು ಬಂದಿದ್ದು ಜೇನುತುಪ್ಪನ ನಾವೇ ಹಾರ್ವೆಸ್ಟ್ ಮಾಡಿ, ಇದು ಕೂಮ್ ಹನಿಯಾಗಿ ಮಾರಿ, ಮತ್ತು ಎಕ್ಸ್ಟ್ರಾಕ್ಟ್ ಮಾಡಿರೋ ತುಪ್ಪನ ನಾವು ಬಾಟಲ್ಸ್ ಮಾಡಿ 500 ಗ್ರಾಮು ಮತ್ತು 250 ಗ್ರಾಮ್ ಬಾಟಲ್ಸ್ ಆಗಿ ಮಾರ್ತೀವಿ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮಲ್ಲಿ ನಾವು ಯಾವುದೇ ಅಡಲ್ಟ್ರೇಟೆಡ್ ಪ್ರಾಡಕ್ಟ್ಸ್ ಅಲ್ಲ, ಎಲ್ಲ ಪ್ಯೂರ್ 100% ಪ್ಯೂರ್ ಹನಿ ಮತ್ತು ಕೂಮ್ ಹನಿನ ಮಾರ್ತಿದ್ದೀವಿ. ಮತ್ತು ಇದು ಆರ್ಗ್ಯಾನಿಕ್ ಟರ್ಮರಿಕ್ ಸಹ ನಾವೇ ಅಲ್ಲಿ ಗ್ರೋ ಮಾಡಿ, ಯಾವುದೋ ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ಸ್ ಇಲ್ದಂಗೆ ನಾವೇ ಇದನ್ನ ಪೌಡರ್ ಮಾಡಿ ಪೌಡರ್ ಫಾರ್ಮಲ್ಲಿ ಮಾರ್ತಿದ್ದೀವಿ. ಇದು ರೆಡಿ ಟು ಈಟ್ ಮ್ಯಾಮ್. ಇದು ಸೂಪರ್ ಚೇಂಬರ್ ಅಂತ ತೆಗ್ದಿರ್ತೀವಿ. ಇದರಲ್ಲಿ ಯಾವುದೇ ಎಗ್ಸ್ ಅಥವಾ ಲಾರ್ವೆ ಇರಲ್ಲ. ಅದಕ್ಕೆ ಇದು 100% ಫ್ರೆಶ್ ಮತ್ತು 2 days ಆಗಿದೆ ಅಷ್ಟೇ ಹಾರ್ವೆಸ್ಟ್ ಆಗಿ. ಇದು ಸಪ್ರೇಟ್ ಟೇಸ್ಟ್ ಕೊಡುತ್ತೆ ನಿಮಗೆ. ಜೊತೆಗೆ ಇದು ಕೂಮ್ ಜೊತೆ ತಿಂದ್ಬಿಟ್ಟು ಇದನ್ನ ವ್ಯಾಕ್ಸ್ ಮಾತ್ರ ಕೊನೆಗೆ ಉಗಿದ್ರಾಯ್ತು. ಅದು ಟೇಸ್ಟ್ ಫುಲ್ ಫ್ರೆಶ್ ಆಗಿರುತ್ತೆ. ಇದು ಸಪ್ರೇಟ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಇದು ಎಕ್ಸ್ಟ್ರಾಕ್ಟ್ ಮಾಡಿರೋ ಹನಿ. ವಿವಿಧ ತರಕಾರಿಗಳ ಬೀಜಗಳು ಕೂಡ ಇಲ್ಲಿ ವ್ಯಾಪಾರಕ್ಕೆ ಲಭ್ಯ ಇದೆ. ಯಾವೆಲ್ಲ ತರಕಾರಿಗಳ ಬೀಜಗಳಿದೆ ಅಂತ ಹೇಳಿ ಕೇಳ್ತಾ ಹೋಗೋಣ. ಸರ್, ಯಾವೆಲ್ಲ ತರಕಾರಿಗಳ ಬೀಜಗಳಿಲ್ಲ? ನಾಟಿ ತರಕಾರಿ ಬೀಜಗಳಿದೆ, ರೇರ್ ವೆರೈಟಿಗಳಿದೆ. ಈಗ ನಿಮ್ಗೆ ಕೆಂಪು ಬೆಂಡೆಕಾಯಿ ಇರ್ಬೋದು, ಬೆಂಡೆಕಾಯಲ್ಲಿ ನೀವು ಹಸಿರು ನೋಡುತ್ತೆ, ಇದು ಕೆಂಪು ಬೆಂಡೆಕಾಯಿ ಇದಾವೆ. ಟೊಮೊಟೊಗಳಲ್ಲಿ ಒಂದು 20 ವೆರೈಟಿ. ಇದು ಪಿಂಕ್ ಕಲರ್ ಬರುತ್ತೆ ನಿಮ್ಗೆ ಟೊಮೊಟೊಗಳು. ಮತ್ತೆ ಯೆಲ್ಲೋ ಚೆರಿ ಇದೆ, ಯೆಲ್ಲೋ ಕಲರ್ ಬರುತ್ತೆ. ಬ್ಲ್ಯಾಕ್ ಕಲರ್ ಟೊಮೊಟೊ ಕೂಡ ಇದೆ. ತುಂಬಾ ರೇರ್ ವೆರೈಟಿಗಳು. ಮೆಣಸಿನಕಾಯಿ ಇದೆ,
ವೈಟ್ ಬದನೆಕಾಯಿಗಳಿದ್ದಾವೆ. ತುಂಬ ಹಲವಾರು ಲೋಕಲ್ ವೆರೈಟಿ, ತುಂಬ ರೇರ್ ವೆರೈಟಿಗಳಿದ್ದಾವೆ ತರಕಾರಿ. ಓಕೆ, ಯಾರೆಲ್ಲ ಮನೇಲೆ ತರಕಾರಿಯನ್ನ ಇರುವಂತಹ ಜಾಗದಲ್ಲೇ ಬೆಳಿಲಿಕ್ಕೆ ಇಷ್ಟಪಡ್ತೀರೋ ಅವರಿಗೆಲ್ಲರಿಗೂ ಕೂಡ ತರಕಾರಿ ಬೆಳಿಲಿಕ್ಕೆ ಬೇಕಾಗಿರುವಂತಹ ಬೀಜಗಳ ಲಭ್ಯಗಳು ಕೂಡ ಇಲ್ಲಿ ಲಭ್ಯ ಇದೆ. ಅದನ್ನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಹಣ್ಣುಗಳ ವ್ಯಾಪಾರ ಈಗಾಗಲೇ ತಿಳಿಸಿದೀನಿ. ವೆರೈಟಿ ಆಫ್ ಫ್ರೂಟ್ಸ್ ಗಳನ್ನ ನಾವ್ ಇಲ್ಲಿ ನೋಡಬಹುದು. ಯಾವ ರೀತಿ ಇಲ್ಲಿ ಸ್ಪೆಷಲ್ ಆಗಿರುವಂತಹ ಹಣ್ಣುಗಳನ್ನ ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್? ಮೊದಲನೇದಾಗಿ ಕಿವಿ ಹಣ್ಣಿದೆ. ಆಮೇಲೆ ಸ್ಪೆಷಲ್ ಆಗಿ ಟೇಬಲ್ ಗ್ರೇಪ್ಸ್, ಇದು ಸೌತ್ ಆಫ್ರಿಕಾದಿಂದ ಬಂದಿರೋದಂತ ಹಣ್ಣಿದು, ಅಲ್ಲಿಂದ ತರ್ಸ್ಕೊಂಡಿರೋದು. ಇದು ಸ್ಪೆಷಲ್ ಇದೆ. ಸ್ಪೆಷಾಲಿಟಿ ಸೀಡ್ಲೆಸ್. ಇದು ಕೆಂಪು ಹಣ್ಣು, ಕೆಂಪು ದ್ರಾಕ್ಷಿ ಅಂತೇಳಿ ಪ್ಯೂರ್, ಒಳಗಡೆ ಕಚ್ಚಿದ್ರು ಕೆಂಪು ಇದನ್ನೇ ಸಿಗತ್ತೆ ನಿಮಗೆ ಅದು. ಆಮೇಲೆ ಇದರಲ್ಲಿ ನ್ಯೂಟ್ರಿಷನ್ ಅಂಶ ಜಾಸ್ತಿ ಇರುತ್ತೆ. ಅದ ನಂತರ ಇದು ರೆಡ್ ಡ್ರ್ಯಾಗನ್ ಅಂತೇಳಿ, ಇದು ಕಟ್ಟು ಮಾಡಿದ್ರೆ ನಿಮಗೆ ರೆಡ್ ಸಿಗತ್ತೆ, ಒಳಗಡೆನೂ ರೆಡ್ ಇರುತ್ತೆ. ಅದು ಬಿಟ್ಟರೆ ಇನ್ನೊಂದು ಬರುತ್ತೆ ಡ್ರ್ಯಾಗನ್, ವೈಟ್ ಡ್ರ್ಯಾಗನ್ ಅಂತ ಬರುತ್ತೆ, ಇದು ಸ್ಪೆಷಲ್ಲು. ಇನ್ನೊಂದು ಅವಕಾಡ, ಬಟರ್ ಫ್ರೂಟ್ ಅಂತಾರಲ್ಲ, ಇದು ಬಟರ್ ಫ್ರೂಟು, ಇಂಪಾರ್ಟೆಂಟ್ ಬಟರ್ ಫ್ರೂಟು. ಆದ್ಮೇಲೆ ಫ್ಯೂಸಿ ಆಪಲ್ ಅಂತ. ಅದಾದ್ಮೇಲೆ ಇದು ಕೊಡೈಕೆನಾಲ್ ಇಂದ ಬಂದಿರೋ ಬಟರ್ ಫ್ರೂಟ್, ಇದು ಲೋಕಲ್ ಅಂತೀವಿ ನಾವು, ಕೊಡೈಕೆನಾಲಿಂದ. ಇದು ನೀವು ಮನೆಯಲ್ಲಿ ಜ್ಯೂಸ್ ಮಾಡ್ಬೋದು. ಇದು ಪ್ರೊಫೆಷನಲ್ ಜ್ಯೂಸ್ ಮಾಡೋದು. ಇದು ಮನೆಯಲ್ಲ ನೀವೇ ರೆಡಿ ಮಾಡ್ಕೊಳಕ್ಕೆ ಇದಾಗತ್ತೆ. ಅದು ಬಿಟ್ಟರೆ ಪ್ರೇಯರ್ಸ್ ಇದೆ, ಪ್ರೇಯರ್ಸ್ ಅಂತ, ವೈಟ್ ಪ್ರೇಯರ್ಸ್. ಸೇಬಲ್ಲೇ ವೈಟ್ ಇದು ಬರುತ್ತೆ, ಅದರಲ್ಲಿ ರೆಡ್ ಪೇರ್ಸ್ ಅಂತ ಬರುತ್ತೆ. ಈಗ ನಮ್ಮಲ್ಲಿ ವೈಟ್ ಪೇರ್ಸ್ ಇದೆ, ರೆಡ್ ಪೇರ್ಸ್ ಖಾಲಿ ಆಯ್ತು. ಅದ ನಂತರ ಇದು ರಾಯಲ್ ಗಾಲಾ ಅಂತೇಳಿ ಆಪಲ್, ಇದು ತಿನ್ನಕ್ಕೆ ಭಾರಿ ಗಟ್ಟಿ ಇರುತ್ತೆ, ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಜ್ಯೂಸಿಗೆ ಬರುವಂತ ಆಪಲ್, ಕೆಜಿ ಇದು 250 ರೂಪಾಯಿ ಮಾಡ್ತಾ ಇದೀವಿ. ಇದು ನಿಮಗೆ ಜ್ಯೂಸಿಗೆ ಬರುವಂತ ಆಪಲ್. ಅದು ಬಿಟ್ರೆ ಗುಂಡಪ್ಪ ಅಂತ ಹೇಳ್ಬಿಟ್ಟು, ಕಾರವಾರ ಗುಂಡಪ್ಪ ಅಂತೇಳಿ ಮಾವಿನ ಹಣ್ಣು, ಇದು ಕಾರವಾರದಿಂದನೇ ಭಾರಿ ಫೇಮಸ್. ಇದು ಗುಂಡಪ್ಪ ಅಂತೇಳಿ ಕರೀತಾರೆ ಕಾರವಾರದಲ್ಲಿ, ಅಲ್ಲಿಂದ ತರಿಸಿರೋದು ಇದು. ಅದು ಬಿಟ್ಟರೆ ರತ್ನಗಿರಿ ಆಪೂಸ್ ಇದೆ, ಅದು ನಮ್ಮಲ್ಲಿ ನ್ಯಾಚುರಲ್ ಆಗಿ ನಾವು ಹಣ್ಣನ್ನ ಇದು ಮಾಡ್ತೀವಿ. ನಮ್ಮ APMC ಆಡಲಿಗೆ ನಾವು ನ್ಯಾಚುರಲ್ ಆಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅದನ್ನ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತೀವಿ. ನಮ್ಮ ಮೇನ್ ಏನು ಅಂದ್ರೆ ಜನರಿಗೆ ನ್ಯಾಚುರಲ್ ಹಣ್ಣು, ಹೆಲ್ದಿ ಹಣ್ಣುಗಳನ್ನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು. ಯಾಕಂದ್ರೆ ನಾವು ನ್ಯಾಚುರಲ್ ನ ಜನರಿಗೆ ತಲುಪಿಸಕ್ಕೆ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೆಯೇ ಇದು ಮಾವಿನ ಹಣ್ಣು ಹಾಗೂ ಹಲಸಿನ ಹಣ್ಣಿನ ಸೀಸನ್. ವೆರೈಟಿ ಆಗಿರುವಂತಹ ಮಾವಿನ ಹಣ್ಣುಗಳು ಹಾಗೂ ಹಲಸಿನ ಹಣ್ಣುಗಳು ಕೂಡ ಇಲ್ಲಿ ವ್ಯಾಪಾರಕ್ಕೆ ಲಭ್ಯ ಇದೆ. ಬನ್ನಿ ಸರ್, ವೆರೈಟಿ ಆಗಿರುವಂತಹ ಮಾವಿನ ಹಣ್ಣುಗಳನ್ನ ಹಾಕಿದೀರಾ. ಯಾವ್ಯಾವ ಹಣ್ಣು ಎಷ್ಟೆಷ್ಟು ರೇಟ್ ಅಂತ ಹೇಳ್ಬೋದಾ? ಮೇಡಮ್, ಸಿಂಧೂರ ಅಂತ ಇದೆ. ಸಿಂಧೂರ ಬಂದ್ಬಿಟ್ಟು ಇದು ನಾವು ಫಸ್ಟ್ ಆಫ್ ಆಲ್ ಬಂದಿರೋ JKK ಇಂದ, ಬೆಂಗಳೂರು ಯೂನಿವರ್ಸಿಟಿಯಿಂದ. ಇದು ಸಿಂಧೂರ ಅಂತ ಅಂದ್ಬಿಟ್ಟು, ಸಿಂಧೂರ ಬಂದ್ಬಿಟ್ಟು 100 ರೂಪಾಯಿ ಕೆಜಿ. ಇದು ಫಸ್ಟ್ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಹಣ್ಣು ಬರೋದೇ ಸಿಂಧೂರ ಅಂತ ಅಂದ್ಬಿಟ್ಟು. ಸಿಂಧೂರ ಮತ್ತೆ ರಸ್ಪುರಿ, ಇದ್ರ ಹೆಸರು ಬಂದ್ಬಿಟ್ಟು ರಸ್ಪುರಿ. ರಸ್ಪುರಿ. ಇದು ಬಂದ್ಬಿಟ್ಟು ಇಮಾಮ್ ಪಸಂದ್ ಅಂತ. ಇದು ಟಾಪ್ ಕ್ವಾಲಿಟಿ ಮೇಡಮ್, ಇದು ಎಲ್ಲೂ ಸಿಗಲ್ಲ, ಸಿಗೋದೇ ರೇರ್ ಹಣ್ಣು ಇದು. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದ್ದೇ, ಅಂದ್ರೆ ಇದು ಬಂದ್ಬಿಟ್ಟು ಫೇಮಸ್ ಆಗಿದ್ದು ಆಂಧ್ರ ಮತ್ತೆ ಬಿಟ್ರೆ ತಮಿಳ್ನಾಡು. ಆದ್ರೆ ಬೆಳೆದಿದ್ದು ನಮ್ಮ JKK ಬೆಳೆದಿದ್ದಾರೆ. ಎಲ್ಲ ಅಕ್ಕಪಕ್ಕ ರೈತರು ಎಲ್ಲರೂ ಬೆಳೀತಾ ಇದಾರೆ ಈ ಹಣ್ಣನ್ನ. ಎಲ್ಲ ಕಡೆನೂ ಸಿಗುತ್ತೆ, ಆದ್ರೆ ರೇರು, ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ. ಅದು ಬಿಟ್ರೆ ಇನ್ನು ಇದು ಬಾದಾಮಿ, ನಮ್ಮ ಕರ್ನಾಟಕ ಲೋಕಲ್ ಬಾದಾಮಿ ಇದು. ಮತ್ತೆ ಇದು ಬೈಗಂಪಲ್ಲಿ, ಇದು ಬೈಗಂಪಲ್ಲಿ ಅಂದ್ಬಿಟ್ಟು ಬೆನಿಶಾ ಅಂತಾರೆ, ಅದು ಬೆನಿಶಾ. ಇದೆಲ್ಲ ರೇಟ್ಗಳು ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಈ ವರ್ಷ ಫಸಲು ಕಮ್ಮಿ ಇರೋದಕ್ಕೋಸ್ಕರ ಎಲ್ಲ ಬಂದ್ಬಿಟ್ಟು ಇವಾಗ ಇದು ಬೈಗಂಪಲ್ಲಿ ಬಂದ್ಬಿಟ್ಟು 120 ಮಾರ್ತಾ ಇದೀವಿ. ಮತ್ತೆ ಇದು ಬಾದಾಮಿ ಬಂದ್ಬಿಟ್ಟು 150 ಮಾರ್ತಾ ಇದೀವಿ. ಇಮಾಮ್ ಪಸಂದ್ ಮೇಡಮ್ ಹೈಯೆಸ್ಟ್ ಟಾಪ್ ಅಂದ್ರೆ 250 ಮಾರ್ತಾ ಇದೀವಿ. ಮತ್ತೆ ರಸ್ಪುರಿ ಅಂತ ಇದೆ, ರಸ್ಪುರಿ ಬಂದ್ಬಿಟ್ಟು 150. ಮತ್ತೆ ಅದ್ ಕಡೆ ಪಕ್ಕದ ಸಿಂಧೂರ ಬಂದ್ಬಿಟ್ಟು 100 ರೂಪಾಯಿ ಮಾರ್ತಾ ಇದೀವಿ. ಈ ವರ್ಷ ಹಣ್ಣು ಕಮ್ಮಿ ಇರೋದಕ್ಕೋಸ್ಕರ ರೇಟ್ ಜಾಸ್ತಿ ಇದೆ. ಆದ್ರೂ ಎಲ್ಲ ಬಂದವರೆಲ್ಲ ಕೇಳ್ತಾ ಇದಾರೆ, ಬರ್ಲಿ ನೋಡೋಣ ಏನೇನ್ ಆಗುತ್ತೆ ಇನ್ನ ಮುಂದಕ್ಕೆ. ಅದೇ ತರ ಮಾವಿನ ಹಣ್ಣು ಮಾತ್ರ ಅಲ್ಲ, ಜೊತೆಗೆ ಹಲಸಿನ ಹಣ್ಣು ಕೂಡ ಇದೆ. ಹಲಸಿನ ಹಣ್ಣನ್ನ ಜನರು ತಿನ್ಲಿಕ್ಕೆ ಇಲ್ಲೇ ಖರೀದಿ ಮಾಡ್ತಾ ಇದಾರೆ. ಹಲಸಿನ ಹಣ್ಣಿನ ಯಾವೆಲ್ಲ ವೆರೈಟಿ ಹಲಸಿನ ಹಣ್ಣು ಇದೆಯೋ ಎಲ್ಲ ಕೂಡ ತಿಂತಾ ಇದಾರೆ. ಬನ್ನಿ ನೋಡ್ತಾ ಹೋಗೋಣ. ಎಸ್ ಸರ್, ಸರ್ ಏನ್ ಸ್ಪೆಷಲ್ ಸರ್ ಇದು ಈ ಹಲಸಿನ ಹಣ್ಣು? ಮೇಡಮ್, ಚಂದ್ರಬಕ್ಕಿ ಅಂತ ಹೇಳಿ, ಇದು ತುಮಕೂರಿಂದ ಬಂದಿರೋದು, ಗುಬ್ಬಿ ತಾಲೂಕಿಂದ. ಇದು ಒಳ್ಳೆ ಟೇಸ್ಟ್ ಇರುತ್ತೆ. ತುಮಕೂರಿಂದ ವನ್ಶಿಟ್ಟಹಳ್ಳಿ ಅಂತೇಳಿ, ಚೋಳೂರು ಪಕ್ಕ.
ನೋಡಿದ್ರಲ್ಲ ಹಣ್ಣು ಮತ್ತು ಆಹಾರ ಮೇಳ ಎಷ್ಟು ವಿಜೃಂಭಣೆ ನಡೀತಾ ಇದೆ ಅಂತ ಹೇಳಿ. ಇಲ್ಲಿ ಕೇವಲ ಹಣ್ಣು ಮತ್ತು ಆಹಾರ ಮಾತ್ರವಲ್ಲ, ಗಿಡಗಳ ಬೀಜಗಳಾಗಿರಬಹುದು, ತರಕಾರಿಗಳ ಬೀಜಗಳಾಗಿರ್ಬೋದು ವ್ಯಾಪಾರಕ್ಕೆ ಇದೆ. ಜೊತೆಗೆ ಬಟ್ಟೆಗಳು, ಆರ್ನಮೆಂಟ್ಸ್, ಮಹಿಳೆಯರಿಗೆ ತುಂಬಾ ಇಷ್ಟವಾಗುವಂತಹ ಆರ್ನಮೆಂಟ್ಸ್ ಆಗಿರಬಹುದು, ಬಟ್ಟೆಗಳಾಗಿರಬಹುದು, ಮಕ್ಕಳ ಆಟಿಕೆ ಸಾಮಾನುಗಳಾಗಿರಬಹುದು, ಪ್ರತಿಯೊಂದು ಕೂಡ ತುಂಬಾ ವಿಶಿಷ್ಟವಾಗಿರುವಂತಹ ವೆರೈಟಿ ಆಗಿರುವಂತಹ ಎಲ್ಲ ಒಂದು ಸ್ಟಾಲ್ಗಳನ್ನ ಕೂಡ ನಾವು ಇಲ್ಲಿ ಈ ಒಂದು ಆಹಾರ ಮೇಳ ಹಾಗೂ ಹಣ್ಣಿನ ಮೇಳದಲ್ಲಿ ನೋಡಬಹುದಾಗಿದೆ. ಈ ಒಂದು ಮೇಳ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ 26, 27, 28 3 ದಿನಗಳ ಕಾಲ ಇರುತ್ತೆ. ಪ್ರತಿಯೊಬ್ಬರು ಕೂಡ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಜನರು ಬಂದು ಈ ಒಂದು ಕೃಷಿ ಮೇಳದ ಈ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.